ಯಾರಿಗಾದ್ರೂ ಲೂಸ್ ಮೋಷನ್ ಆದ್ರೆ ಬಾತ್ರೂಮ್ ಹೋಗಿ ಬಂದ್ಬಿಟ್ಟು ರೆಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ರೆಸ್ಟ್ ತೊದಲೇ ಮಾಡೋ ಗ್ಯಾಪ್ ಅಲ್ಲಿ ರೋಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಬನ್ನಿ ಅವ್ನು ಯಾವ ತರ ರೋಸ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ನಮಸ್ಕಾರ ಗಂಡು. ಗಂಡು ನಾನು ಇಲ್ಲೇ ಕೊಡ್ತೀಯಾ ಇಲ್ಲ ರೂಮಲ್ಲಿ ಕೊಡ್ತೀಯಾ? ಇಲ್ಲೇ ಕೊಡ್ತೀನಿ ಅಂತ ಅಂದಲ್ಲ ಅದಕ್ಕೆ ನಾನೇನ್ ಕೊಡ್ಲಿ? ಇಲ್ಲ ಇಲ್ಲೇ ಬರ್ತೀಯಾ? ರೊಕ್ಕ ಕೊಡ್ತೀನಿ ಅಂತ ಹೇಳಿ. ವಿಡಿಯೋ ಬಿಟ್ಟು 1 ತಿಂಗಳಾಗಿದೆ. 1 ತಿಂಗಳವರೆಗೂ ಬಿಲದಲ್ಲಿದ್ದ ಹೆಣ ತರ ಇದ್ದ ನೀನು ಈಗ ರೋಸ್ಟ್ ವಿಡಿಯೋ ರಿಪ್ಲೈ ವಿಡಿಯೋ ಅಂತ ಬಂದಿದ್ಯಲ್ಲೋ ಬಾಲ್. ವಿಡಿಯೋ ಬಿಟ್ಟ ಹೊಸದರಲ್ಲಿ ಅಣ್ಣನನ್ನ ರೋಸ್ಟ್ ಮಾಡಿದ್ದಾರೆ. ಅಣ್ಣನ್ಗೆ ರೋಸ್ಟ್ ಮಾಡ್ಬೇಡಿ ಅಂತ ಹೇಳಿ ಅಂತ ಅವ್ರ ಕೈಲಿ ಹೇಳಿ ಕಳಿಸಿದ್ದಲ್ಲ. ನೀನು ಬಜೆಟ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಪಿಪಿ ಅಂತ ಹೇಳಿ ಮರೆ ತೆಗಿಬಿಡೋ ಪಾಪಿ. ನೀನು ಬೇಕಾದ್ರೆ 10 ರೂಪಾಯಿ ಫೋನ್ ಪೇ ಮಾಡಿರ್ತೀನಿ. ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಹೆಲ್ಮೆಟ್ ತಗೊಂಡು. ಬಜೆಟ್ ಅಲ್ಲಿ ಕಾಂಪ್ರೋ ಇಲ್ಲ, ಫೋನ್ ಪೇ ಮಾಡ್ತೀಯ ಶಿಷ್ಯ? ಅದು 10 ರೂಪೀಸು. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನಾನು ನಿನಗೆ ಹೆಲ್ಮೆಟ್ ತಗೋಬರ್ಬೇಕು. ಬಂದಿದೆ ಮೆಡಿಕಲ್ ಶಾಪ್ಗೆ ಹೆಲ್ಮೆಟ್ ತಗೊಂಡು ಹೋಗೋಣ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು 10 ರೂಪಾಯಿ ಹೆಲ್ಮೆಟ್ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರೇನಂದ್ರು ಗೊತ್ತಾ? ಸರ್ ಏನ್ ಸರ್ 10 ರೂಪಾಯಿ 5 ರೂಪಾಯಿಗೆಲ್ಲ ಎಲ್ಲಿ ಸರ್ ಹೆಲ್ಮೆಟ್ ಸಿಗುತ್ತೆ? ಯಾವ ಬೋಳಿ ಮಗ ಸರ್ ಹೇಳಿದ್ದು? ಅದಕ್ಕೆ ನಾನು 1 ನಿಮಿಷ ಸರ್, ಈ ತರಲೆ ನನ್ನ ಮಗನೇ ಹೇಳಿದ್ದು. ಇವ್ನು ಯಾವ ಸಡೆ ನನ್ ಮಗ? ಅದಕ್ಕೆ ಅವರು ಸರ್ 5 ರೂಪಾಯಿ 10 ರೂಪಾಯಿ ಲೋ ಕ್ವಾಲಿಟಿ ಯೂಸ್ ಮಾಡೋದಕ್ಕೆ ಇಂತ ನನ್ನ ಮಕ್ಕಳೆಲ್ಲ ಉಟ್ಕೊಂಡಿರೋದು. ನೀವು ಕ್ವಾಲಿಟಿ ಯೂಸ್ ಮಾಡಿ ಸರ್. ಆ ಮೆಡಿಕಲ್ ಶಾಪ್ ಅವ್ರು ಹೇಳಿದ್ಮೇಲೆ ನನ್ಗನ್ಸಿದ್ ಒಂದೇ, ನಿನ್ನ ಹತ್ರ ಇರೋ 3 ಇಂಚ್ ಮೋಟ್ ಪುಂಗಿಗೆ 3 ರೂಪಾಯಿ ಪಿಪಿನೇ ಸಾಕು ಕಣೋ ತಿರ್ಬೋಕಿ ಅಂತ. ಇಮೋಷನಲ್ ಡ್ಯಾಮೇಜ್ ಮಾಡು ಏನು ಹೀಟ್ ಆಗ್ತಾ ಇದೆಯಾ? ಗನ್ಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ. ವೇಸ್ಟ್ ಆಫ್ ಇಂಡಿಯಾ ಲೇ. ಮಾಡೋದ್ರೆ ಯಾಕೆ ಮಾಡ್ತಿಲ್ಲ? ಫಸ್ಟ್ ಕಾಚಾ ಪ್ಯಾಂಟು ಬಿಚ್ಚಲೆ ಕೆಪ್ರದಲ್ಲಿ ಅವಳಿಗೆ ನಾಚಿಕೆ ಮಾಡಕ್ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ನಾಯಿ ಐತೆ ಬಗ್ಗು ಅದೆಲ್ಲ ಮಾಡುತ್ತಂತಂದ್ರೆ ನಾನು ಸ್ವಾಭಿಮಾನ ಬಿಟ್ಟು ಬಗ್ಗಿದ್ರೆ ಅದು ನೋಡಿದ್ರೆ ಹೆಣ್ಣು ನಾಯಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇವ್ನು ಯಾವಾಗ ಇವ್ನಿಗೆ ಮಾಡ್ಬೇಕು ಅನ್ಸುತ್ತೆ ನಿಮಗೆ ರೇಪು? ಇವ್ನು ಯಾವ ಟೈಮ್ ಅನ್ಸುತ್ತೆ ಮಾಡ್ಬೇಕು? ಸರ್ ಇವ್ನಿಗೆ ಹಗಲಿಲ್ಲ ರಾತ್ರಿ ಇಲ್ಲ ಸರ್, ಅಮಾಸ್ ಇಲ್ಲ ಹುಣ್ಣಿಮೆ ಇಲ್ಲ ಸರ್. ಇವನು ಹುಚ್ಚ ಬಂದರೂ ಮಾಡ್ತಾನೆ, ಹುಚ್ಚ ಬಂದಾದ್ಮೇಗೂ ಮಾಡ್ತಾನೆ. ಮೊಬೈಲ್ ಚಾರ್ಜ್ ಖಾಲಿ ಆದ್ರೂ ಮಾಡ್ತಾನೆ, ಮೊಬೈಲ್ ಚಾರ್ಜ್ ಫುಲ್ ಆದ್ರೂ ಮಾಡ್ತಾನೆ, ಕರೆಂಟ್ ಹೋದ್ರೂ ಮಾಡ್ತಾನೆ, ಕರೆಂಟ್ ಇದ್ರೂ ಮಾಡ್ತಾನೆ. ಬನ್ನಿ ಸ್ನೇಹಿತರೆ, ಈ ಕಾಮುಕನ ಕಿರುಕುಳಕ್ಕೆ ಒಳಗಾಗಿರುವಂತಹ ಒಂದು ಬೀದಿ ನಾಯಿ ಏನು ಹೇಳುತ್ತೆ ಅಂತ ಕೇಳ್ಕೊಂಬರೋಣ. ಇಲ್ಲೇ ನಮ್ಮ ಹತ್ರ ಇದೆ ನೊಂದ ಒಂದು ಬೀದಿ ನಾಯಿ. ಎಷ್ಟು ದಿವಸದಿಂದ ಈ ತರ ಕಿರುಕುಳ ಕೊಡ್ತಿದ್ದಾನೆ ನಿಮಗೆ? ಏನಂತ ಹೇಳೋಣ, ಈ ಕಾಮಿಶ್ ನನ್ನ ಮಗ ಇವ್ರ ಹೆಂಡತಿ ಊರಿಗೆ ಹೋದಾಗ್ಲಿಂದ ಶುರು ಹಚ್ಕೊತಾನ ಕನ್ನಡ. ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಕನ್ನಡ. ಹೆಣ್ಣಾಯಿ ಗಣ್ಣಾಯಿ ಭೇದ ಭಾವನೆ ಇಲ್ಲ ಕನ್ನಡ. ತೂತ್ ಸಿಕ್ಕಿದ್ರೆ ಸಾಕು ದೂರ್ಸಕ್ ಹೋಗ್ಬಿಡ್ತಾನೆ ಕನ್ನಡ. ಇವನಿಂದ ಮುಕ್ತಿ ಕೊಡ್ತಾಳ, ಯಾವ್ದಾರ ಬೇರೆ ಬೀದಿಗೆ ತಾಳೋಗ್ಬಿಡೋಣ. ಈ ಕಾಮಿಸ್ಟನ್ ಗಾಟ ತಡ್ಕೊಳಕ್ ಆಯ್ತಿಲ್ಲ. ಆಮೇಲೆ ಗರ್ರ ಅಂದ್ರೆ ನಾಲ್ಗೆ ನಿಂಗೆ ತೋರಿಸ್ತಾನಣ್ಣ. ಒಂಥರ ಫುಲ್ ಜಡ ಭಯಂಕರ ಚೂಲೇಶ್ ಹಾಕಣ ಅವನು. ಅವ್ನ ಯಾರ 2,000 ವಿಡಿಯೋ ಮಾಡಿಟ್ಕೊಂಡಿದ್ದಾನ ಪೆನ್ ಡ್ರೈವ್ ಅಲ್ಲಿ. ಅವನ್ನೇ ಮೀರಿಸ್ಬಿಡ್ತಾನೆ ಇವನು. ಇವನ್ ಪೆನ್ ಡ್ರೈವ್ ಅಲ್ಲಿ ಅದೆಷ್ಟು ನಾಯಿಗಳ ಜೊತೆ ಮಾಡಿರೋ ಸರಸ ವಿರಸ ವಿಡಿಯೋ ಇದೆಯೋ ಗೊತ್ತಿಲ್ಲ ಕನ್ನಡ. ಕಾಮುಕ್ ನನ್ನ ಮಗನೇ, ಬೀದಿ ನಾಯಿನೂ ಬಿಡಲ್ಲ ಅಂತ ಹೇಳಲಿ ಜೋಲ್ಪಾಟಿ ನನ್ನ ಮಗನೇ. ಬನ್ನಿ ಬನ್ನಿ ವೀಕ್ಷಕರು, ಇನ್ನು ಏನ್ ಹೇಳುತ್ತೆ ಅಂತ ಕೇಳ್ಕೊಂಬರೋಣ. ಈ ಬೀದಿ ನಾಯಿ ಏನ್ ಹೇಳಿ ಅವ್ರ ಹೋಗಂಕು ಹಣೆ ಅಣ ಫುಲ್ ಚಿತ್ರ ಹಿಂಸೆ ಕನ್ನಡ. ನಾಯ ಹೆಣ್ಸ ಗಂಡ್ಸ ಗೊತ್ತಾಗಿಲ್ಲ ಕನ್ನಡ. ಅಬ್ಬಾಬಾಬಾಬಾಲೇ ನೋಡಕ್ ಕಾಮುಕ್ ಒಂಥರ ಕಾಣಿಸೋದು ನೀನೆ, ಮಾಡೋ ಕಚಡ ಕೆಲಸಗಳು ನೀನೆ, ಬೇರನ್ನ ಕಾಮುಕ ಅಂತಿದ್ಯಾ. ಕಾಮಿಷ್ಟ ಕಜ್ಜಿ ಕಂತ್ರಿ ನಾಯಿ ನನ್ನ ಮಗನೇ. ಅದು ನೋಡಿದ್ರೆ ಕಣ್ಣೀರ್ ಹಾಕಕತ್ತೈತೆ. ಏನೋ ಮ್ಯಾಟ್ರ್ ಐತ್ ಕಣ ಇದ್ರಲ್ಲಿ. ಗುಬಾಡ್ ಗುದಾಡ್ ಚೂತಿಯ ನನ್ ಮಗನೇ, ನನಗೆ ಮ್ಯಾಟ್ರ್ ಐತೆ ಆದ್ರೆ ನಿನಗೆ ಮೀಟ್ರ್ ಇಲ್ಲ. ಒಬ್ಬ ಗಂಡು ಮಗ ಕಾಮುಕನಿಂದ ಡೈಲಿ ನರಕ ಯಾತನೆ ಅನುಭವಿಸುತ್ತಿರುವ ಮೂಕ ಪ್ರಾಣಿ. ನೀನು ಕೊಡ ನಿಜವಾದ ಗಂಡ ಮಗ ಅಂದ್ರೆ ಮಾಡಿರೋ ಅಲ್ಕ ಕೆಲಸನ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದೀಯಾ ನೋಡು. ಪಿಪಿ ಅಂತ ಹೇಳಿ ಮರೆ ತೆಗಿಬಿಡೋ ಪಾಪಿ. ನೀನು ಬೇಕಾದ್ರೆ 10 ರೂಪಾಯಿ ಫೋನ್ ಪೇ ಮಾಡಿರ್ತೀನಿ. ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಹೆಲ್ಮೆಟ್ ತಗೊಂಡು. ಅಲ್ಲ, ಈಗ ನಾನು ನೀನು ಹೇಳ್ದಾಗಿ ಹೆಲ್ಮೆಟ್ ತಗೊಬಂದ್ಬಿಡ್ತಿದ್ರೆ ನೀನು ಬಗ್ಬಿಡ್ತಾ ಇದ್ದಾ? ರೆಡಿ ಇದೆಯಾ? ಸರಿ ಬರ್ತೀನಿ. ಓಹೋ, ಬಾರಿ ಈಟಲ್ ಇದೆಯಪ್ಪ ನೀನು. ಅಲ್ಲ, ಅವತ್ತು ನಾನು ಹೇಳಿದ್ದು ನೀನು ಬಗ್ಗು ನಾನು ಕುತ್ಕೊಂಡು ಜಡ್ಕ ಗಾಡಿ ಓಡಿಸ್ತೀನಿ ಅಂತ ಅಲ್ಲ. ನೀನು ಬಗ್ಗು ಮಿಕ್ಕಿದ ಕೆಲಸ ಎಲ್ಲ ನಮ್ಮ ನಾಯಿ ಮಾಡ್ಕೊಳುತ್ತೆ ಅಂತ ಹೇಳಿದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿನಗೆ ಬೇಕಾದಾಗ ಎಡಿಟ್ ಮಾಡಿದ್ರೆ ನಮಗೆ ಬೇಕಾದಾಗ ನಾವು ಎಡಿಟ್ ಮಾಡ್ಬಿಟ್ಟು ಆಮೇಲೆ ನಿನಗೆ ಗುಲ್ಕನ್ನು ಜಾಮೂನ್ ಎಲ್ಲ ತಿನ್ಸ್ಬಿಡ್ತೀವಿ. ಸಮಾಜದಲ್ಲಿ ಮಾನವೀಯತೆಗೆ ಎಲ್ಲಿ ಬೆಲೆ ಇರುತ್ತೆ? ಮಾನವೀಯತೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾಯಿ ಬುದ್ಧಿ ಇಲ್ಲ. ನಿನ್ನ ಹೆಸರು ನಿಂದು ಯುವರ್ ಟೀ ಜ್ಯೂಸ್. ಮತ್ತೆ ಟೀ ಕುಡಿದು ಜ್ಯೂಸ್ ಕುಡಿದ್ರೆ ಬೇದಿ ಆಗ್ದಂಗೆ ಬುದ್ಧಿ ಬರುತ್ತಾ? ನೀನ್ ಕಾಮಸೂತ್ರ ಬುಕ್ ಓದಿದ್ಯಾ? ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕ ಹಾಕ್ಬಿಟ್ಲು. ಅವಾಗ ನನ್ ಮಗ ಯಾಕೆ ಹುಚ್ಚ ಮಾಡ್ದಂಗ್ ಮಾಡಕತ್ತಿ? ಹುಚ್ಚೆ ಎಲ್ಲ ನಿನ್ನ ಬಾಯಿಗೆ ಬಿಸಿ ಬಿಸಿ ಬೇದಿ ಮಾಡೋಣ ಅಂತ. ಬೇರೆ ಆದ್ರೆ ಹೋಗೋ ಮತ್ತೆ ಬಾತ್ರೂಮ್ಗೆ. ಬಾತ್ರೂಮ್ ಮಾಡಿದ್ರೆ ಎಲ್ಬಿಡ್ತಿ ಎಲ್ಲ ತೆಗೆದು ಬಾಯಿಗೆ ಹಾಕತಿಯಲ್ಲ. ಏನ್ ಕಾರಣ ಮಗ ಇದೆಯಲ್ಲ ನಿಂಗೆ? ಬೇದಿ ಯಾವಾಗ ಕೊಡೋರು ರೋಸ್ಟ್ ಮಾಡಿ, ಯಾವಾಗ ಕೊಡೋರು ರೋಸ್ಟ್ ಮಾಡಿ, ಯಾವಾಗ ಕೊಡೋರು ರೋಸ್ಟ್ ಮಾಡಿ. ಅಯ್ಯೋ ತೊದಲೇ ಬಾಣ ಏನ ಬಿಕ್ಲಣ್ಣ. ಓ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಯಾವಾಗ ಕೊಡೋರು ರೋಸ್ಟ್ ಮಾಡಿ, ಯಾವಾಗ ಕೊಡೋರು ರೋಸ್ಟ್ ಮಾಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಇಲ್ಲೇ ಕೊಡ್ತೀಯಾ ಇಲ್ಲ ರೂಮಲ್ಲಿ ಕೊಡ್ತೀಯಾ? ಕೊಡ್ತೀನಿ ಅಂತ ಅಂದಲ್ಲ ಅದಕ್ಕೆ ನಾನೇನ್ ಕೊಡ್ಲಿ? ಇಲ್ಲ ಇಲ್ಲೇ ಬರ್ತೀಯಾ? ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ದು. ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ದು.
ಕೆಲವರು ಪುಂಗು ಅಂದ್ರೆ ಪವಿತ್ರ ಪ್ಯಾರಡೈಸ್ ನಂದು ನಮ್ಮ ಅಪ್ಪಂದು ಅಂತಾರೆ. ಆ ಕ್ಯಾಟಗರಿ ನೀನು ಒಬ್ಬ ಸುಳ್ಳು ಹೇಳ್ತೀಯೋ ಗೊತ್ತು, ಅದನ್ನ ಯಾಕೆ ಸಮರ್ಥನೆ ಮಾಡ್ಕೋತಾ ಇದೆಯಾ? ನಾನು ನಿನ್ಗೆ ಅವತ್ತು ದುಡ್ಡು ಕೊಟ್ಬಿಡು ಅಂತ ಹೇಳಲಿಲ್ಲ. ದುಡ್ಡು ಕೊಡೋದಾದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಅದಕ್ಕೆ ಬೆಡ್ಶೀಟ್ ಎತ್ಕೋಬಾ, ಕೊಬ್ಬರೆಣ್ಣೆ ಎತ್ಕೋಬಾ ಅಂತ ಯಾಕಂತೀಯ? ಅವ್ರು ನಿನ್ನ ಹತ್ರ ಕೇಳ್ತಿದ್ದಾರೆ ಅಂತ ಅಂದ್ರೆ ಅವ್ರ ಸಿಚುವೇಶನ್ ಇನ್ನೆಷ್ಟು ಕೆಟ್ಟದಾಗಿರ್ಬೋದು, ಅದು ನೀನ್ ಯಾಕೆ ಈ ತರ ದುರ್ಬಳಕೆ ಮಾಡ್ಕೋತಾ ಇದೆಯಾ? ಹಂಗೂ ಮಾಡೋದಾದ್ರೆ ಹಾಕೋದಾದ್ರೆ ಫುಲ್ ಅವ್ರ ಐಡಿ ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ಹಾಕು, ಇವ್ರೇನಾ ಅವ್ರೇನಾ ಅಂತ ಗೊತ್ತಾಗುತ್ತೆ. ಈಗ ನೀನೇ ಇನ್ನೊಂದು ಅಕೌಂಟಲ್ಲಿ ಮೆಸೇಜ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ಕ್ರೀನ್ಶಾಟ್ ಮಾಡ್ಬಿಟ್ಟು ಕಂಟೆಂಟ್ ಇಲ್ಲ ಅಂದ್ಬಿಟ್ಟು ಕಂಟೆಂಟ್ಗೋಸ್ಕರ ಯೂಸ್ ಮಾಡ್ಕೋತಿಲ್ಲ ಅಂತ ಏನು ಗ್ಯಾರಂಟಿ? ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಗುರು. ದುಡ್ಡು ಯಾರು ಸುಮ್ಮನೆ ಕೊಟ್ಬಿಡಲ್ಲ. ಅಪ್ಪ ಮಗನಿಗೆ ₹1 ಕೊಡಲ್ಲ, ಅಣ್ಣ ತಮ್ಮದಿರಿ ನಂಬಿಟ್ಟು ಇಬ್ಬರು ಮಧ್ಯೆ ವ್ಯವಹಾರ ಮಾಡಲ್ಲ. ಅಂತಾರಲ್ಲಿ ನೀನು ದುಡ್ಡು ಕೊಡು ಅಂತ ನಾನು ಹೇಳಿಲ್ಲ. ಅದನ್ನ ರಿಜೆಕ್ಟ್ ಮಾಡೋದಕ್ಕೂ ಒಂದು ರೀತಿ ನೀತಿ ಏನಾದಿರುತ್ತೆ. ನಮಗೆ ದಿನಕ್ಕೆ 5-6 ಮೆಸೇಜ್ ಬರುತ್ತೆ, ಆದರೆ ಕೊಡ್ತೀವಿ, ಕೊಟ್ಟಿದ್ದು ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ಇಲ್ಲ ಅಂದ್ರೆ ತೆಪ್ಪಗೆ ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಆಯ್ತೀವಿ. ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಬೆಡ್ಶೀಟ್ ತಗೋ, ಕೊಬ್ಬರೆಣ್ಣೆ ತಗೋಬಾ, ಕೊಡ್ತೀವಿ, ನಮ್ಮ ತೀಟೆ ತೆವಲೆಲ್ಲ ತೀರ್ಸ್ಕೊತೀವಿ, ನೀವು ಬಂದ್ಬಿಡಿ ಅಂತ. ₹100 ಸಾಲ ಇದ್ರೆ ಕೊಡೋ ಮತ್ತೆ ಕೊಡ್ತೀನಿ. ಒಂದು ಚಿಕ್ಕದ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಒಂದು ಬೆಡ್ಶೀಟ್ ಇಟ್ಕೊಂಡ್ ಬಂದ್ಬಿಡು, ಕೊಡ್ತೀನಿ. ಇಂಥ ಅಲ್ಕಾ ಕೆಲ್ಸಗಳು ನಾವು ಮಾಡಕ್ ಹೋಗಲ್ಲ. ದುಡ್ಡು ಕೊಡ್ತೀನಿ ಅಂದ ನೀನು ಅವತ್ತು. ಹಿಂಗೆ ದುಡ್ಡು ಕೊಡಕ್ಕೆ ಅಂತ ಕೊಬ್ಬರೆಣ್ಣೆ ಮತ್ತೆ ಬೆಡ್ಶೀಟ್ ತಗೊಬರ್ಬೇಕು. ಹೇಳ್ಸಕ್ಕೆ ದುಡ್ಡನ್ನ ಬೆಡ್ಶೀಟು ಮೋಸ್ಟ್ಲಿ ದುಡ್ಡನ್ನ ಕೊಟ್ಟು ಕಳಿಸಿಯಲ್ಲ ನೀನು ಕಂತೆ ಗೊತ್ತಾಗ್ಬಿಡ್ಬಾರ್ದು. ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ ಅನ್ಬಿಟ್ಟು ನಾವು ಟವಲಲ್ಲಿ ಬಚ್ಚಿಟ್ಕೊಂಡು ತಗೊಂಡೋಗ್ಬೇಕಲ್ವಾ? ನೀವು ಲಾಜಿಕ್ಲೆಸ್ ರೋಸ್ಟ್ ಮಾಡ್ತಿರಲ್ಲ, ನಿಮ್ಗೆ ಏನ್ ಹೇಳ್ಬೇಕಂತ ಹೇಳ್ಬಿಟ್ರೆ ನಮ್ಮ ಕರ್ನಾಟಕ ಬೆಳೆಸ್ರಪ್ಪ ಅಂತಂದ್ರೆ ಇಂತ ಕಿತ್ತೋಗಿರೋ ರೋಸ್ಟ್ ಮಾಡ್ಬಿಟ್ಟೆಲ್ಲ ಕೆಡ್ಸಕ್ ನಿಂತಿರಲ್ಲ ನೀವೆಲ್ಲ. ಏನೋ ಕರ್ನಾಟಕದಲ್ಲಿ ನಿಮ್ಮಂತವ್ರಿಗೆ ಸಪೋರ್ಟ್ ಮಾಡ್ಬೇಕಾ, ನಿಮ್ಮಂತವ್ರು ಬೆಳೆಸ್ಬೇಕಾ? ನಿನ್ನ ಬೆಳೆಸಕ್ಕೆ ನೀನೇನು ಬಾಳೆಗೊನೆನ ಇಲ್ಲ ಬದನೆಕಾಯಿ ಸೊಸಿನ ಮಾಡ್ತಿರೋದೇ ಅಲ್ಕಾ ಕ್ರಿಂಜ್ ಕಂಟೆಂಟ್ಗಳು. ನಿನಗೆ ಸಪೋರ್ಟ್ ಬೇರೆ ಸಿಗ್ಬೇಕು. ಫಸ್ಟ್ ಈ ತರ ಅಲ್ಕಾ ಕ್ರಿಂಜ್ ಕಂಟೆಂಟ್ಗಳನ್ನ ಮಾಡೋದ್ ಬಿಡು, ಆಮೇಲೆ ನಿನಗೆ ಸಪೋರ್ಟು ರೆಸ್ಪೆಕ್ಟು ಎಲ್ಲ ಎಕ್ಸ್ಪೆಕ್ಟ್ ನ ಮಾಡುವಂತೆ. ಇದಕ್ಕೆ ಸಪೋರ್ಟಿವ್ ಆಗಿ ನೀವು ಕಮೆಂಟ್ ಮಾಡಿರೋ ನೋಡಿ ದೊಡ್ಡ ಅಲ್ಲ ಬೈ SMR ಗೇಮಿಂಗ್ ಬೈ ನಿನ್ಗೇನಾಯ್ತು ಬೈ? ಅಲ್ಲ ಬೈ SMR ಬೈ ನೀನ್ ಕೂಡ ಕಮೆಂಟ್ ಆಗ್ಬಿಟ್ಟಿಯಲ್ಲ ಬೈ ನಗಾಡಿಸ್ ಬೈ, ನಿನಗೇನ್ ಅರ್ಥ ಆಯ್ತು ಬೈ? ಇದ್ರ ಲಾಜಿಕ್ ಅನ್ನ ಹುಡುಗಿದೆ ಏನಿಲ್ಲ ನಿನಗೆ. ಅಲ್ಲ ಬೈ ಬಾಯ್ ಏನ್ ಅರ್ಥ ಆಯ್ತು ಬಾ? ಯಾಕೆ ಬಾಯ್ ನಗ್ತಾ ಇದ್ದೀರಾ? ಏನಿದೆ ಅದ್ರಲ್ಲಿ ಮೀನಿಂಗ್ಲೆಸ್ ಬಾಯ್? ನೀವೇ ಅಂತ ಬಾಯ್ ನಗ್ತಾ ಇದ್ದೀರಾ? ಓಹೋ, ನನ್ನ ವಿಡಿಯೋಗೆ ಯಾರು ನಗ್ಬೇಕಂತ ಅಂದ್ರೆ ಇವನ ಹತ್ರ ಹೋಗ್ಬಿಟ್ಟು ಸಿನಾಪ್ಸಿಸು ಸಮ್ಮರಿ ಎಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಗ್ಬೇಕು ಹೇ ಅಂತ. ಇವ್ನು ವಿಡಿಯೋ ಮಾಡಿದೀವಿ ಅಂತ ಅನ್ಬಿಟ್ಟು ಯಾರು ಲೈಕ್ ಓದಂಗಿಲ್ಲ, ಕಮೆಂಟ್ ಓದಂಗಿಲ್ಲ, ಕಮೆಂಟಲ್ಲಿ ಬಂದು ನಗಂಗಿಲ್ಲ. ನಗ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೋ, ನಿನ್ ವಿಡಿಯೋಸು ಅಷ್ಟು ಹಿಂಸೆ ಕೊಡುತ್ತೆ, ಅಷ್ಟು ಕ್ರಿಂಜ್ ಆಗಿರುತ್ತೆ, ಸರಿಯಾಗಿ ರೋಸ್ಟ್ ಮಾಡಿದ್ಯಾ ಅಂತ ನಗ್ತಾ ಇದಾರೆ ಅವರು. ನಾರ್ತ್ ಕಡೆಗೆಲ್ಲ ರೋಸ್ಟರ್ಗಳೆಲ್ಲ ನಂಬರ್ 1 ಸ್ಥಾನದಾಗ ಇದಾರೆ. ಅವ್ರು ಮಾಡೋ ಕಂಟೆಂಟ್ ಸ್ವಲ್ಪ ನೋಡ್ರಿ. ಆ ನನ್ನ ಮಕ್ಕಳು ನಮ್ಮ ವಿಡಿಯೋ ನಮ್ಮ ರೋಸ್ಟರ್ ವಿಡಿಯೋಗಳ ಬಗ್ಗೆ ನೋಡಿ, ನಮ್ಮ ರೋಸ್ಟರ್ ವಿಡಿಯೋಗಳನ್ನ ನೋಡಿರ ಒಂದ್ ವೇಳೆ ಅರ್ಥ ಮಾಡ್ಕೊಂಡ್ರೆ ಸಬ್ಟೈಟಲ್ ಹಾಕ ಅಂತಂದ್ರೆ ಈಗ ಅವ್ರ ಏನ್ ಫಸ್ಟ್ ಈ ನಾರ್ತ್ ಇಂಡಿಯನ್ಸ್ ಕಕ್ಕ ಹುಚ್ಚೆ ತಿನ್ನೋದು ಬಿಡು ನೀನು. ನಾರ್ತ್ ಇಂಡಿಯನ್ಸ್ ಅವ್ರ ಸ್ಟೈಲಲ್ಲಿ ಮಾಡ್ಬಿಟ್ರೆ ನೀನು ಕ್ಯಾರಿ ಮೀನತಿ ಸ್ಟೈಲಲ್ಲಿ ನೇಣ್ ಹಾಕೊಂಡು ಸೋದೋಗ್ಯ ನೀನು. ಫಸ್ಟ್ ಅವ್ರದ್ದು ಹುಚ್ಚೆ ಕಕ್ಕಸು ಬಕೆಟ್ನ ಹಿಡಿಯೋದು ತಿನ್ನೋದನ್ನ ಬಿಡು. ಫಸ್ಟ್ ಅಚ್ಚುಕಟ್ಟಾಗಿ ರೀಲ್ಸ್ ಮಾಡ್ಕೊಂಡು ಹೋಗು, ಸಪೋರ್ಟು ರೆಸ್ಪೆಕ್ಟು ಎಲ್ಲ ಸಿಗುತ್ತೆ. ನಮ್ಮ ಕಣ್ಣಿಗೆ ಬೀಳದಿರಾ ಬದುಕಿದ್ರೆ ಬಚಾವೈತ್ಯ, ಈ ತರ ಅಡ್ಡ ಬಂದ್ ಸಿಕ್ಕಿದ್ರೆ ಬ್ಯಾಟಕ್ ಬಲಿ ಆಗೋಯ್ತ್ಯ. ಆಮೇಲೆ ಒಂದು 100 ಸತಿ ಕಾಮುಕ 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 ಅಂತ ಹೇಳಿದ್ಯಾ ವಿಡಿಯೋದಲ್ಲಿ. ಸರಿ ಬರ್ತೀನಿ. ನೀನು ಮಾತ್ಕು ಹಿಂಗ್ ಬಗ್ತಾ ಇದ್ರೆ ಕಾಮ ಅನ್ನೋದು ಬರಲ್ವೇನೋ? ಮಾಮ ಕಾಮಿಷ್ಟ ನನ್ನ ಮಗನೇ, ಫಸ್ಟ್ ಅರ್ಥ ಮಾಡ್ಕೊ. ನೀನೇ ನೋಡಕ್ಕೆ ಭೂಮಿ ಒಳಗಡೆ ಉಣಿರೋ ಡೆಡ್ ಬಾಡಿನ 6 ತಿಂಗಳಾದ್ಮೇಲೆ ಗುದ್ಲಿ ಕಿತ್ಕೊ ಬಂದಿರೋ ಓಡಾಡ ಹೆಣ ಇದ್ದಂಗಿದ್ಯಾ. ನೀನ್ ನನಗೆ ಹೇಳ್ತಿದ್ಯಾ, ಹೇಳು ಪರವಾಗಿಲ್ಲ. ಆದ್ರೆ ನಿನ್ ಕಮೆಂಟ್ ಬಾಕ್ಸಲ್ಲಿ ನಿನ್ಗೆ ಹೋಗಿತಾರೆ ಜನ, ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದ್ರು ನಿನ್ಗೆ ಹೋಗಿತಾರೆ. ಯಾರನ್ನ ಮನವೊಲ್ಸಕ್ ವಿಡಿಯೋ ಮಾಡ್ತಿದ್ಯಾ ಪಜಿ ನೀನು? ಅಲ್ಲಿ ಅರ್ಥ ಮಾಡ್ಕೋ, ಇನ್ನೆಷ್ಟು ಕ್ರಿಂಜ್ ಕಂಟೆಂಟ್ ಕೊಡ್ತೀಯ, ಜನ ಎಷ್ಟು ಬೇಸತ್ತು ಹೋಗಿದ್ದಾರೆ ಅಂತ ಅನ್ಬಿಟ್ಟು ಅಲ್ಲಿ ನೀನೇ ಅರ್ಥ ಮಾಡ್ಕೋಬೇಕು. ಇದೇನಪ್ಪ ಇಂಥ ಬರೀ ಚಿಲ್ಲರ್ ರೀಲ್ಸ್. ಆಮೇಲೆ ಒಂದೊಂದು ಸಮಾಜ ಸುಧಾರಕ ಕೆಲಸಗಳನ್ನ ಮಾಡೋ ತರ ಮಾಡ್ತೀಯಾ? ಚಿತ್ರ ಕ್ರಿಯೇಟರ್ಸ್, ಫೇಕ್ ಕ್ರಿಯೇಟರ್ಸ್, ಲೇ ಚಪ್ರಿ ಕ್ರಿಯೇಟರ್ಸ್ ಜನಗಳಿಗೆ ಇನ್ನ ಎಷ್ಟು ಮೋಸ ಮಾಡ್ತಾರಲ್ಲ. ಕಮೆಂಟಿಗೆ 0 ಲೈಕ್ ಬಂದ್ರೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಈ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕಮೆಂಟಿಗೆ 0 ಲೈಕ್ ಬಂದ್ರೆ ಇನ್ನ ನಿಮ್ಗೆ 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತಾರೆ. ಆಮೇಲೆ ಇವರೇ ಒಂದು ಫೇಕ್ ಕಂಟೆಂಟ್ ಮಾಡ್ಬಿಟ್ಟು ನೀವು ಮಾಡೋ ಕಮೆಂಟ್ ಲೈಕ್ ಕೊಡ್ತಾರೆ, ನಿಮಗೆ ಚೂತಿಯ ಮಾಡ್ಬಿಡ್ತಾರೆ. ಆದ್ರೆ ನಾನು ನಿಮಗೆ ಒಂದು ಜೆನ್ಯೂನ್ ಗಿವ್ ಅವೇ ಅಂತ ಕೊಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ನಿಮ್ ಕಮೆಂಟ್ ಏನಾದ್ರು 10 ಲೈಕ್ ಬಂತಪ್ಪ ಅಂತಂದ್ರೆ ನೀವೇ ಗಿವ್ ಅವೇ ವಿನ್ನರ್ ಆಗ್ತೀರಾ. 10,000 ರೂಪಾಯಿ ಕೂಡ ನೀವು ಗೆಲ್ಬಹುದು. ಸುಮ್ಮನೆ ಸುಳ್ಳು ಗಿವ್ ಅವೇ ಎಲ್ಲ ಕೊಡ್ತೀರೇನ್ರೋ? ನಾನು ಈ ಸರಿ ರಿಯಲ್ ಆಗಿ ಕೊಡ್ತೀನಿ ಗಿವ್ ಅವೇನಾ. ನನ್ನ ಕಮೆಂಟ್ಗೆ ಬೇರೆಯವ್ರು ಕೊಡೋದೆಲ್ಲ ಫೇಕ್, ನೀನು ಒಬ್ಬ ಕೊಡೋದು ಮಾತ್ರ ರಿಯಲ್ ಅಲ್ವಾ? ಅವರೆಲ್ಲ ಕೊಡೋದು ಫೇಕ್ ಅಂತ ಅಂದಮೇಲೆ ನೀನು ಕೊಡೋದು ಫೇಕ್ ಅಲ್ಲ ಅಂತ ಏನು ಗ್ಯಾರಂಟಿ? ನೋಡು, ಊರಿದ ಮೇಲೆ ಓರಿಯನ್ ಮಾಲು ಲೂಲು ಮಾಲು 2 ಇರುತ್ತೆ. ನೀನು 2ರಲ್ಲಿ ಯಾವ್ದಕ್ಕಾದ್ರು ಒಂದಕ್ಕೋಬೇಕು. ನೀನು 2ಕ್ಕೂ ಹೋಗಲ್ಲ. ವಿಜಯನಗರ ಜಯಮುನ್ ಮನೆಗೆ ಹೋಗ್ತೀನಿ ಅಂತಂದ್ರೆ ಸಮಾಜ ಒಪ್ಪುತ್ತಾ ಹೇಳು? 5,000 ದುಡಿಯೋದಂಗೆ 10,000 ದುಡಿಯೋದಂಗೆ ಮನೇಲಿ ಕೂತ್ಕೊಂಡು ಈ ಹೊಸ ಮೊಬೈಲ್ ಲಿಂಕ್ ತೊಗೊಂಡೆ ಅಂತ ಹೇಳ್ತೀನಿ ಅಂತೆಲ್ಲ ವಿಡಿಯೋ ಮಾಡ್ತೀಯಾ? ಕಮೆಂಟ್ ಆಫ್ ಮಾಡ್ಕೋತೀಯಾ? ಹೇಳ್ತೀನಿ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಕೂತ್ಕೊಂಡು ಡೈಲಿ 2,000-3,000 ರೂಪಾಯಿ ಅರ್ನ್ ಮಾಡ್ಬೇಕಂಪ ಅಂತಿದ್ರೆ ಸೊ ಹಾಗಾದ್ರೆ ನೀವು ಕೂಡ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನನ್ನ ಪ್ರೊಫೈಲ್ ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು. ಯಾಕೆ ಈ ಕಕ್ಕ ತಿನ್ನೋ ಕೆಲಸಗಳನ್ನ ಮಾಡ್ತೀಯಾ? ಅಟ್ ದಿ ಎಂಡ್ ಆಫ್ ದಿ ಡೇ ನೀನು ಬ್ರೆಡ್ ಆ್ಯಂಡ್ ಬಟರ್ಗೆ ನೀನು ದುಡ್ಡು ಅನ್ಸ್ಕೋಬೇಕು, ನೀನು ಹೆಂಡತಿ ಮಕ್ಳು ಹಾಕಬೇಕು, ಮಾಡ್ಕೋ, ತೊಂದರೆ ಇಲ್ಲ, ಖುಷಿನೇ. ಅದು ಗ್ಯಾಸ್ ಬಿಲ್ಲು, ಇನ್ನೊಂದು ಮತ್ತೊಂದು ಕರೆಂಟ್ ಬಿಲ್, ವಾಟರ್ ಬಿಲ್ ನಾನು ಪೇ ಮಾಡೋಕ್ಕಾಗಲ್ಲ, ನೀನೇ ಪೇ ಮಾಡ್ಕೋಬೇಕು. ಅದಕ್ಕೆ ನೀನು ಏನೇನು ಮಾಡ್ತೀಯೋ ಮಾಡ್ಕೊಂಡು ಜನಕ್ಕೆ ನೀನು ಯಾವ ಥರ ರೀತಿಲಿ ಚೂತಿಯ ಮಾಡ್ತೀಯೋ ಮಾಡ್ಕೊಂಡು ದುಡ್ಡು ಮಾಡ್ಕೋ, ತೊಂದರೆ ಇಲ್ಲ. ಬಟ್ ನೋಡಪ್ಪ, ನನ್ನ ವಿಡಿಯೋಗೆ ಯಾರು ರಿಯಾಕ್ಟ್ ಮಾಡಬಾರ್ದು, ರಿಪ್ಲೈ ಮಾಡಬಾರ್ದು. ನಾನು ಮಾತ್ರ ಎಲ್ಲರ ವಿಡಿಯೋಗೂ ರಿಯಾಕ್ಟ್ ಮಾಡಬೇಕು, ರಿಪ್ಲೈ ಮಾಡಬೇಕು ಅನ್ನುವಂಥ ಕೆಟ್ಟ ಕೊಳಚೆ ಕಲ್ಮಶವಾದಂತಹ ಮನಸ್ಥಿತಿ ನನಗಂತೂ ಇಲ್ಲ.
ಹೌದು, ಇಟ್ಸ್ ಎ ಆರ್ಟ್. ಯಾರು ಬೇಕಾದ್ರೆ ಯಾರು ವಿಡಿಯೋ ಮೇಲೆ ರಿಪ್ಲೈ ಮಾಡ್ಬೋದು. ಆದರೆ ಮಾಡಬೇಕಾದ್ರೆ ಚಾಯ್ಸ್ ಆಫ್ ವರ್ಡ್ಸ್ನ ಯಾವ ಥರ ಪದ ಬಳಕೆ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದು ಈ ವಿಡಿಯೋಗೆ. ಇನ್ನೇನಿಲ್ಲ. ಆಮೇಲೆ ಹೇಳ್ತೀಯಾ ನನ್ನ ಆಡಿಯನ್ಸು ಮಾಡಿ ಅಂತ ಪುಷ್ ಮಾಡಿದ್ರು. ನಾವೇನು ಹೋಗ್ಬಿಟ್ಟು ಬಳ್ಳಾರಿ ಮಹಿ ಯಾವ ವಿಡಿಯೋ ಹೊಸ್ದಾಗಿ ಬಿಟ್ಟಿದ್ದಾನೆ ಅವ್ನ ವಿಡಿಯೋಗೆ ಇದು ರೋಸ್ಟ್ ಮಾಡಬೇಕು, ನಾವು ಫೇಮಸ್ ಆಗಿಬಿಡ್ಬೇಕು, ಅಥವಾ ನಮ್ಮಿಂದ ಬೇರೆ ಯಾರು ಫೇಮಸ್ ಆಗಬೇಕು, ಅವೆಲ್ಲ ತಲೆಯಲ್ಲಿಲ್ಲ ರಾಜು. ಜನಗಳು ಕಳಿಸ್ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡೋದು. ಜನಗಳಿಗೆ ಬೇಸತ್ತಿ ಒಂದು 20 ವಿಡಿಯೋ ಯಾರ್ದಾರು ಒಬ್ರದ್ದು ಕಳಿಸ್ಕೊಟ್ರೆ ಅವ್ರ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಆ ಥರ ನಿಂದೊಂದು 50 ಜನ ಕಳಿಸ್ಕೊಟ್ಟಿದ್ರು ನೀನು ಮಾಡಿರುವಂಥ ಕ್ರಿಂಜ್ ವಿಡಿಯೋಗೆ. ನೋಡಿ ಬ್ರದರ್ ಹಿಂಗೆ ಮಾಡಿದ್ದಾನೆ, ಹಿಂಗೆ ಅಸಹ್ಯವಾಗೆಲ್ಲ ಹಿಂಗೆಲ್ಲ ಮಾಡಿದ್ದಾನೆ, ಒಂಥರ ಓವರಾಗಿ ಆಡ್ತಾನೆ, ಆದರೆ ಕೊಡೋಕ್ಕಾಗುತ್ತೆ ಅಂತ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಜನಗಳು ಸಿಂಪತಿನ ಇವ್ನು ಈ ಥರ ಯೂಸ್ ಮಾಡ್ಕೋತಾ ಇದ್ದಾನೆ ಅಂತ ಕಳಿಸಿದ್ರು. ಸೊ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ. ನಾನು ಹುಡುಕ್ಬಿಟ್ಟು ನೀನು ವಿಡಿಯೋಗೆ ರಿಯಾಕ್ಟ್ ಮಾಡಿಲ್ಲ, ಜನಗಳು ಕಳಿಸ್ಕೊಟ್ಟಿರೋದು ನಾನು ಮಾಡಿರೋದು. ಆಯ್ತಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಬೇಡ ರಾಜ, ಆ ಟಿಕ್ಟಾಕ್ ವೈಬ್ಸ್ನ ಈ ಇನ್ಸ್ಟಾಗ್ರಾಮಲ್ಲಿ ತಂದ್ಬಿಟ್ಟು ಕುಳ್ಗೇಡ್ಸಕ್ಕೆ ನನಗೆ ಇಷ್ಟ ಇಲ್ಲ. ಮೋರ್ ಓವರ್ ನಿನ್ನ ವಿಡಿಯೋಗೆ ನಾನು ರೋಲ್ ಮಾಡ್ತಾ ಇದ್ದೀನಿ, ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ನಾನು ಹುಡುಕಿ ಮಾಡಿರೋದಲ್ಲ, ಜನಗಳಿಗೆ ಕಳಿಸ್ಕೊಟ್ಟಿರೋದಕ್ಕೆ ನಾನು ರಿಯಾಕ್ಟ್ ಮಾಡಿರೋದಷ್ಟೇ. ಜನ ಕ್ರಿಂಜ್ ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಕಳಿಸ್ಕೊಟ್ಟಿರ್ತಾರೆ. ನಾನು ಮಾಡುವಂಥ ವಿಡಿಯೋ ನನ್ನ ಜನಕ್ಕೆ ಅರ್ಥ ಆಗುತ್ತೆ, ನನ್ನ ಆಡಿಯನ್ಸ್ಗೆ, ಅಭಿಮಾನಿ ದೇವರುಗಳಿಗೆ ಅರ್ಥ ಆಗುತ್ತೆ. ನಾನು ಒಬ್ಬರ ಮೇಲೆ ರಿಯಾಕ್ಟ್ ಮಾಡಿದ್ದೀನಿ ಅಂತಂದರೆ ಅವರ ಮಾತು ಅಥವಾ ಅವ್ರು ಆಡಿರುವಂಥ ಮಾತಿನ ಶೈಲಿ, ಅವ್ರು ಮಾಡಿರುವಂಥ ಕ್ರಿಂಜ್ ವಿಡಿಯೋ ಆಗಿರುತ್ತೆ ಅಂತ ನನ್ನ ಜನಗಳು ಅರ್ಥ ಮಾಡ್ಕೋತಾರೆ. ಸೊ ಅದು ಬಿಟ್ಟರೆ ಇನ್ನು ಯಾವುದೇ ಥರದ ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಜಿದ್ದು ಜಿಗುಪ್ಸೆ ದ್ವೇಷ ನೋ ನೆವರ್, ಅಷ್ಟು ಟೈಮ್ ಇಲ್ಲ. ಸರಿ ಆಯಿತು, ಮತ್ತೆ ವಿಡಿಯೋ ಮಾಡ್ತೀಯಾ? ಮಾಡ್ಕೊ. ಗಾಡ್ ಬ್ಲೆಸ್ ಯು.